ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಶಿಶುವಿನ ಚರ್ಮ ತುಂಬಾ ಸಾಫ್ಟ್ ಆಗಿರುತ್ತೆ. ಏನ್ ಕಾರಣ ಇರಬಹುದು? ವೈ ಬೇಬಿ ಸ್ಕಿನ್ ನೀಡ್ಸ್ ಎಕ್ಸ್ಟ್ರಾ ಕೇರ್. ದೀಸ್ ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತು ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಮಗು ಬೆಳೆದ ಹಾಗೆಲ್ಲ ಚರ್ಮವು ಬದಲಾವಣೆ ಆಗ್ತಾ ಹೋಗುತ್ತೆ. ಮಗುವಿನಿಂದ ಮಕ್ಕಳು, ಮಕ್ಕಳಿಂದ ವಯಸ್ಕರು, ವಯಸ್ಕರಿಂದ ಮುದುಕರು, ಹೀಗೆ ನಮ್ಮ ಜೀವನದ ಸ್ಟೇಜ್ಗಳಿದೆಯಲ್ಲ, ಈ ಸ್ಟೇಜ್ಗಳಲ್ಲಿ ಸ್ಕಿನ್ನು ಸ್ಟ್ರಕ್ಚರು ಬದಲಾವಣೆ ಆಗ್ತಾ ಬರುತ್ತೆ, ಅಪಿಯರೆನ್ಸ್ ಬದಲಾವಣೆ ಆಗ ಬರುತ್ತೆ, ಕೆಲಸ ಬದಲಾವಣೆ ಆಗ್ತಾ ಬರುತ್ತೆ. ಅದು ಏಕೆ ಅನ್ನೋದನ್ನ ಮುಂದೆ ತಿಳಿಯೋಣ. ಶಿಶುವಿನ ಚರ್ಮ ತುಂಬಾ ಮೃದುವಾಗಿರುತ್ತೆ, ತೆಳುವಾಗಿರುತ್ತೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಬಿಸಿ ಮತ್ತು ಚಳಿಗೆ ತುಂಬಾ ಸಂವೇದನಾಶೀಲವಾಗಿದೆ. ಅಂದ್ರೆ ರಿಯಾಕ್ಷನ್ ಬಹಳ ಜಾಸ್ತಿ ಆಗುತ್ತೆ. ಹೆಚ್ಚು ಬಿಸಿಲು ತಡೆಯಲ್ಲ, ಹೆಚ್ಚು ಚಳಿನೂ ತಡೆಯೋದಿಲ್ಲ. ಎಲ್ಲ ಮನುಷ್ಯರಲ್ಲಿ ಇದ್ದ ಹಾಗೆ ಹೊಸದಾಗಿ ಜನನವಾದ ಮಗುವಿಗೂ ಸಹಿತ 3 ಪದರಗಳಿರುತ್ತೆ. ಚರ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ. 3 ಪ್ರಾಥಮಿಕ ಪದರಗಳಿಂದ ಕೂಡಿರುತ್ತೆ. ಹೊರಭಾಗದಲ್ಲಿ ಎಪಿಡರ್ಮಿಸ್, ಮಧ್ಯಭಾಗದಲ್ಲಿ ಡರ್ಮಿಸ್, ಕೆಳಭಾಗದಲ್ಲಿ ಹೈಪೋಡರ್ಮಿಸ್ ಅಂತ. ಇದು ಶಿಶುವಿನಿಂದ ಮುದುಕರವರೆಗೂ ಈ 3 ಭಾಗಗಳು ಚರ್ಮದಲ್ಲಿ ಇದ್ದೇ ಇರುತ್ತೆ. ಈ 3 ಭಾಗಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ. ಈಗ ಶಿಶುವಿನ ಎಪಿಡರ್ಮಿಸ್ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಚರ್ಮದ ಮೇಲಿನ ಪದರ ಬಹಳ ತೆಳ್ಳಗಾಗಿರುತ್ತೆ, ಮೃದುವಾಗಿರುತ್ತೆ, ಬಹಳ ನಾಜೂಕಾಗಿರುತ್ತೆ. ಹೆಚ್ಚು ತೇವಾಂಶ ಇರುತ್ತೆ, ಚರ್ಮ ಮೃದುವಾಗಿರುತ್ತೆ. ಇದು ತಾಜಾಗಿರಲು ಸಹಾಯ ಮಾಡುತ್ತೆ. ಚರ್ಮ ಸೂರ್ಯನ ಬೆಳಕು, ಧೂಳು ಮತ್ತು ಮಾಲಿನ್ಯಕ್ಕೆ ಕಡಿಮೆ ಒಳಗಾಗಿರುತ್ತೆ. ಕಾರಣ ಮಗುವನ್ನು ಯಾವಾಗಲೂ ಅಟ್ಲೀಸ್ಟ್ 1 ವರ್ಷ ಒಳಗಡೆ ಇಟ್ಟಿರ್ತಾರೆ, ಬೇಬಿಯನ್ನು ಚೆನ್ನಾಗಿ ಕವರ್ ಮಾಡಿರ್ತಾರೆ. ಆದ್ರಿಂದ ಚರ್ಮ ನುಣ್ಣಗೆ ಸಾಫ್ಟ್ ಆಗಿ ಉಳಿಯುತ್ತೆ. ಚರ್ಮದ ಮಧ್ಯದ ಭಾಗ ಡರ್ಮಿಸ್ ಅಂತ, ಇದು ಮಧ್ಯದ ಪದರ. ಇದರಲ್ಲಿ ಏನು ಮುಖ್ಯ ಅಂತಂದ್ರೆ, ಇದು ಚರ್ಮಕ್ಕೆ ಬಲ ಕೊಡುವ ಕೊಲಾಜಿನ್ ತಂತುಗಳಿರುತ್ತೆ. ಚಿತ್ರದಲ್ಲಿ ತೋರಿಸಿದ್ದೀನಿ. ಚರ್ಮ ಬಾಗಿ ಮತ್ತು ಹಿಂತಿರುಗಲು ಸಹಾಯ ಮಾಡಲು ಲವಚಕ ತಂತುಗಳು ಅಂತ ಇರುತ್ತೆ. ಆಮ್ಲಜನಕ ಮತ್ತು ಪೋಷಕಾಂಶಗಳು ರಕ್ತ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ದೇಹ ತಂಪಾಗಿರಲು ಬೆವರನ್ನು ಉತ್ಪಾದಿಸುವ ಗ್ರಂಥಿಗಳಿರುತ್ತೆ. ಮಕ್ಕಳಲ್ಲಿ ಈ ಗ್ರಂಥಿಗಳು ಇನ್ನೂ ಬೆಳೆದಿರೋದಿಲ್ಲ. ಸ್ಪರ್ಶ, ನೋವು, ತಾಪಮಾನ ತಿಳಿಯಲು ನರಗಳು ಚರ್ಮವನ್ನು ಮೆದುಳಿಗೆ ಸಂಪರ್ಕ ಮಾಡುತ್ತೆ. ಅಂದ್ರೆ ಈ ಡರ್ಮಿಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಭಾಗ. ಡರ್ಮಿಸ್ ಚರ್ಮಕ್ಕೆ ಬಲ, ಸ್ಪರ್ಶ, ಜೀವ ನೀಡುವ ಎಲ್ಲ ಗುಣಗಳನ್ನು ಕೊಡ್ತದೆ. 3ನೇ ಭಾಗದಲ್ಲಿರ್ತಕ್ಕಂಥದ್ದು ಹೈಪೋಡರ್ಮಿಸ್ ಅಂತ. ಇದು ಕೊಬ್ಬಿನ ಪದರ. ಇದರಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ. ಈ ಪದರವು ಚಳಿಯಿಂದ ಕಾಪಾಡುತ್ತೆ, ಉಷ್ಣತೆಯನ್ನು ಉಳಿಸುತ್ತೆ, ಅಪಘಾತದಿಂದ ರಕ್ಷಿಸುವ ಪದರದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಬಿದ್ದಾಗ ಚರ್ಮ ಭೂಮಿಗೆ ತಗಲಿದಾಗ ಇದು ಕುಶನ್ ತರ ಕೆಲಸ ಮಾಡುತ್ತೆ. ಸ್ನಾಯುಗಳು ಮತ್ತು ಒಳಾಂಗಗಳನ್ನು ರಕ್ಷಣೆ ಮಾಡುತ್ತೆ. ಹೈಪೋಡರ್ಮಿಸ್ ಮೊದಲು ಶಿಶು ಇದ್ದಾಗ ಹೆಚ್ಚು ಬೆಳೆದಿರಲ್ಲ, ಬರ್ತಾ ಬರ್ತಾ ಬೆಳ್ಕೊಂತ ಬರುತ್ತೆ. ಇದು ಬೆಳವಣಿಗೆ ಆಗ್ತಾ ಇದ್ದಂಗೆ ಇದರ ದಪ್ಪನೂ ಜಾಸ್ತಿ ಆಗ್ತಾ ಬರುತ್ತೆ. ಕೊಬ್ಬು ಬೆಳವಣಿಗೆಗೆ ಶಕ್ತಿಯನ್ನು ಕೊಡುತ್ತೆ. ದೇಹದ ಬೆಳವಣಿಗೆಗೆ ಇದು ಬಹಳ ಅಗತ್ಯ. ಹೈಪೋಡರ್ಮಿಸ್ ಚರ್ಮದ ಕೆಳಗಿನ ಮೃದುವಾದ ಉಷ್ಣದ ಕುಶನ್ ಅಂತ ಕೆಲಸ ಮಾಡುತ್ತೆ. ಶಿಶುವಿನ ಚರ್ಮದ ರಕ್ಷಣೆ ಏಕೆ ಅಗತ್ಯ ಅಂದ್ರೆ, ಚರ್ಮವು ಬೇಗನೆ ತೇವಾಂಶ ಕಳ್ಕೊಳ್ಳುತ್ತೆ. ರಾಸಾಯನಿಕ ಮತ್ತು ಸೂರ್ಯನ ಬೆಳಕಿನಿಂದ ಸುಲಭವಾಗಿ ಬದಲಾವಣೆಗಳಾಗ್ಬಿಡುತ್ತೆ.
ರ್ಯಾಷಸ್ ಬರುತ್ತೆ, ಚರ್ಮ ಬದಲಾವಣೆ ಆಗುತ್ತೆ. ಆದ್ರಿಂದ ರಕ್ಷಣೆ ಅಗತ್ಯ. ಮಗುವಿನಲ್ಲಿ ಬೆವರಿನ ಗ್ರಂಥಿಗಳು ಚೆನ್ನಾಗಿ ಬೆಳೆದಿರಲ್ಲ, ಇನ್ನೂ ಬೆಳೆಯುತ್ತಿರುವ ಹಂತ ಇದು. ಆದ್ರಿಂದ ಮಕ್ಕಳು ಬೇಗ ತಂಪಾಗುತ್ತೆ, ಬಿಸಿ ಆಗ್ಬೋದು, ಅಂದ್ರೆ ಚಳಿ ಆಗ್ಬೋದು, ಬಿಸಿಯೂ ಆಗ್ಬೋದು. ಆದ್ರಿಂದ ಬಿಸಿಲಿನಲ್ಲಿ ಮಕ್ಕಳನ್ನ ಯಾರು ಹೆಚ್ಚಿಗೆ ಕರ್ಕೊಂಡೋಗಲ್ಲ, ಮಕ್ಕಳಿಗೆ ಬೆಚ್ಚಗೆ ಬಟ್ಟೆಗೆ ಹಾಕಿರ್ತಾರೆ. ಶಿಶುಗಳಲ್ಲಿ ಕಾಣುವ ಚರ್ಮದ ಸಮಸ್ಯೆಗಳೇನು ಅಂದ್ರೆ ಚರ್ಮದ ಉರಿ, ರ್ಯಾಶ್ಗಳು, ಒಣಚರ್ಮ, ಡೈಪರ್ನಿಂದ ಉಂಟಾಗ್ತಕ್ಕಂಥ ಗುಳ್ಳೆಗಳು, ಚರ್ಮದ ಉರಿ ಆಗುತ್ತೆ. ಬಟ್ ಈ ಸಮಸ್ಯೆಗಳು ಬೇಗ ಗುಣನೂ ಆಗ್ಬಿಡುತ್ತೆ. ಕಾರಣ ಮಕ್ಕಳಲ್ಲಿ ಗುಣ ಆಗ್ತಕ್ಕಂಥ ಕೆಮಿಕಲ್ಸು ಜಾಸ್ತಿ ಇರುತ್ತೆ. ಚರ್ಮದ ಆರೈಕೆ ಮಾಡಬೇಕಾಗುತ್ತೆ. ಮೃದುವಾದ ಸಾಬೂನು ಬಳಸಬೇಕು, ಮೃದುವಾದ ಬಟ್ಟೆಗಳನ್ನು ಹಾಕಬೇಕು, ಸ್ವಚ್ಛ ಪರಿಸರದಲ್ಲಿ ಮಗುವನ್ನು ಇಡಬೇಕು, ಅವಾಯ್ಡ್ ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಹಚ್ಚಬಾರ್ದು, ಹಾಟ್ ವಾಟರ್ನ ಸ್ನಾನ ಮಾಡಿಸಬಾರ್ದು, ಉಗುರು ಬೆಚ್ಚಗೆ ನೀರಿನಲ್ಲಿ ಮಾತ್ರ ಸ್ನಾನ ಮಾಡಿಸ್ಬೇಕು. ಹೆಚ್ಚು ವಿಚಾರ ಹೇಳಿಲ್ಲ ಮಗುವಿನ ಚರ್ಮದ ಬಗ್ಗೆ, ಆದರೂ ಸ್ವಲ್ಪ ವಿಚಾರವನ್ನ ತಿಳಿಸಿದ್ದೀನಿ. ಇದರ ಕಾನ್ಸೆಪ್ಟ್ ಡಿಸೈನ್ ವಾಯ್ಸು CG ನಾಗರಾಜ. ನಾನು ಅಕಾಡೆಮಿಕ್ ಸಪೋರ್ಟ್ ChatGPT, ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್. ಯೂಟ್ಯೂಬ್ನವರಿಗೆ ಧನ್ಯವಾದಗಳು.